ಈ ವರ್ಷ ಯಾರೆಲ್ಲ KCT ಎಕ್ಸಾಮ್ನ ಬರೆದಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಷಯ ಕೆಲವೊಬ್ಬರಿಗೆ ಖುಷಿ ಕೊಡ್ಬೋದು, ಕೆಲವೊಬ್ಬರಿಗೆ ಬೇಜಾರಾಗ್ಬೋದು. ಸೊ KA ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯಾಕೆಂದರೆ ಈ ವರ್ಷ ಏನು ಕೌನ್ಸಿಲಿಂಗ್ ನಡೀತಾ ಇದೆ ಇದು ಲಾಸ್ಟ್ ಇಯರ್ಗಿಂತ ತುಂಬ ಡಿಫ್ರೆಂಟ್ ಇದೆ. ಸೊ ಆದ್ದರಿಂದ ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರಬಾರ್ದು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಡೀಟೇಲಾಗಿ ಸಿಂಪಲಾಗಿ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಿಮ್ಮ KCT ಮಾರ್ಕ್ಸು ಜೊತೆಗೆ PUCಯಲ್ಲಿ ನಿಮ್ಮ ಬೋರ್ಡ್ ಮಾರ್ಕ್ಸ್ನ ಎಂಟ್ರಿ ಮಾಡಿದ್ರೆ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ನಾನೇ ರಿಪ್ಲೈ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಿಮ್ಮ KCT ರಿಸಲ್ಟ್ಸ್ಗೂ ಮುಂಚೆನೇ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ಕ್ಯೂರಿಯಸ್ ಆಗಿದ್ರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನಿಮ್ಮ KCT ಮಾರ್ಕ್ಸು ಜೊತೆಗೆ PUC ಬೋರ್ಡ್ ಮಾರ್ಕ್ಸ್ನ ಮೆನ್ಷನ್ ಮಾಡಿದ್ರೆ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ಲಾಸ್ಟ್ ಇಯರ್ ಡೇಟಾನ ಯೂಸ್ ಮಾಡ್ಕೊಂಡು ನಿಮಗೆ ಪ್ರೆಡಿಕ್ಟ್ ಮಾಡ್ತಾರೆ. ಹೋಗಿ ಒಂದ್ಸಲ ಚೆಕ್ ಮಾಡಿ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋದಾ? ಮೊದಲನೇದಾಗಿ KCT ರಿಸಲ್ಟ್ಸ್ಗೆ ಪ್ರತಿಯೊಬ್ಬರು ಈಗ ವೆಯ್ಟ್ ಮಾಡ್ತಾ ಇರೋದು. ಸೊ ನಿನ್ನೆ KA ವಿಕಸನ ಚಾನಲ್ಲಿ ಒಂದು ವಿಡಿಯೋ ಬಂದಿದೆ, ಅದನ್ನು ನೋಡಿದ್ದೀರಾ ಅಂತ ಅನ್ಕೊತೀನಿ. ಅದರಲ್ಲಿ ಪ್ರಸನ್ನ ಸರು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನಂದರೆ ಈ ವರ್ಷ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ತಾ ಇಲ್ಲ, ಅಂದರೆ KCT ಮತ್ತು NEET ಎರಡೂ ಒಟ್ಟಿಗೆ ಕೌನ್ಸಿಲಿಂಗ್ ಮಾಡ್ತಾಯಿದ್ರು. ಸೊ NEET ಸ್ಟೂಡೆಂಟ್ಸ್ಗೂ ಮೋಸ ಆಗಬಾರ್ದು, ಜೊತೆಗೆ KCT ಸ್ಟೂಡೆಂಟ್ಸ್ಗೂ ಯಾವುದೇ ರೀತಿ ಮೋಸ ಆಗಬಾರ್ದು ಅಂತ. ಬಟ್ ಈ ವರ್ಷ ನಿಮಗೆ KCT ಒಂದೇ ಸಪ್ರೇಟ್ ಕೌನ್ಸಿಲಿಂಗ್ ಮಾಡ್ತಿರೋದ್ರಿಂದ ನಿಮಗೆ ಮೋಸ ಆಗುತ್ತಾ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಆ ರೀತಿ ಏನೂ ಇಲ್ಲ. ಏನಾಗ್ತಾಯಿತ್ತು ಅಂದರೆ ನಿಮಗೆ KCT ಮತ್ತು NEET ಎರಡೂ ಕಂಬೈನ್ ಕೌನ್ಸಿಲಿಂಗ್ ಮಾಡಿದ್ರೆ ಈಗ ಕೆಲವೊಬ್ಬರಿಗೆ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಮೆಡಿಕಲ್ ಆಗಿರುತ್ತೆ. ಬಟ್ ಅವರು ಇಂಜಿನಿಯರಿಂಗ ಬ್ಯಾಕಪ್ ಆಗಿ ಹಾಕೊಂಡಿರ್ತಾರೆ ಅವ್ರ ಆಪ್ಷನ್ ಎಂಟ್ರಿಲಿ. ಅಕಸ್ಮಾತ್ ಮೆಡಿಕಲ್ ಸೀಟ್ಸ್ ಅವ್ರಿಗೆ ಸಿಕ್ತು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಸೀಟ್ಸು ಅದು ಖಾಲಿ ಉಳಿಯುತ್ತಲ್ವ, ಅದು ಇನ್ನೊಬ್ಬ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆ ಸಿಗ್ತಾಯಿತ್ತು. ಬಟ್ ಈಗ 3 ರೌಂಡ್ ಮಾಡ್ತಾಯಿದ್ದಾರೆ, ಪ್ರೀ ರೌಂಡು ಮತ್ತು ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಆ ರೀತಿ. ನೆಕ್ಸ್ಟು ಇದ್ರ ಬಗ್ಗೆ ಅಪ್ಡೇಟ್ ಬರುತ್ತೆ KA ಕಡೆಯಿಂದ ಅಫಿಷಿಯಲ್ ಆಗಿ. ಬಟ್ ಅಲ್ಲಿ ತನಕ ಯಾರು ಕೂಡ ಏನೆಲ್ಲ ಚೇಂಜಸ್ ಆಗುತ್ತೆ ಯಾರು ಕೂಡ ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಸೊ ಸಿಕ್ಕಾಪಟ್ಟೆ ಚೇಂಜಸ್ ಇದೆ ಈ ವರ್ಷ. ಸೊ ಅವ್ರು ಏನೇ ಒಂದು ಚೇಂಜಸ್ನ ಮಾಡಿದ್ರು ಅದು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗೋ ರೀತಿಯೇ ಇರುತ್ತೆ. ನೆಕ್ಸ್ಟು ಇದ್ರ ಬಗ್ಗೆ ಅಪ್ಡೇಟ್ ಬಂದಾಗ ತಿಳಿಸ್ಕೊಡ್ತೀನಿ. ಬಟ್ ಅಲ್ಲಿ ತನಕ ನೀವು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿರಿ ಮತ್ತು ನಿಮ್ಮ ಕಾಲೇಜ್ ಲಿಸ್ಟ್ನ ಈಗಲಿಂದನೇ ಪ್ರಿಪೇರ್ ಮಾಡಿ. ಸೊ ಯಾವ ರೀತಿ ಕಾಲೇಜ್ ಲಿಸ್ಟ್ ಮಾಡಬೇಕು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಡೀಟೇಲ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ತುಂಬ ಸ್ಟೂಡೆಂಟ್ಸು ಆಲ್ರೆಡಿ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಸೊ ನಿಮ್ಮ ಫ್ರೆಂಡ್ಸೇ ಪ್ರಿಪೇರ್ ಮಾಡ್ತಾ ಇರ್ತಾರೆ, ಬಟ್ ನಿಮಗೆ ಹೇಳಿರೋದಿಲ್ಲ ಅಷ್ಟೇ. ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ಕಾಲೇಜ್ ಲಿಸ್ಟ್ ಪ್ರಿಪೇರ್ ಮಾಡೋದಿರ್ಬೋದು, ಅಥವಾ ನಿಮಗೆ ನೆಕ್ಸ್ಟು ಚಾಯ್ಸ್ ಎಂಟ್ರಿ ಅಂತ ಬರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಿರ್ಬೋದು, ಇದೆಲ್ಲ ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಅಕಸ್ಮಾತು ನಿಮಗೆ ಇದ್ರ ಬಗ್ಗೆ ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ನಾನು ನಿಮಗೆ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ನೆಕ್ಸ್ಟು ಏನೆಲ್ಲ ಚೇಂಜಸ್ ಮಾಡ್ತಾರೆ ಅದ್ರ ಬಗ್ಗೆ ಸಪ್ರೇಟು ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ಯಾವುದೇ ರೀತಿ KCT ಸ್ಟೂಡೆಂಟ್ಸ್ಗಿರ್ಬೋದು ಅಥವಾ NEET ಸ್ಟೂಡೆಂಟ್ಸ್ಗಿರ್ಬೋದು ಯಾವುದೇ ರೀತಿ ಮೋಸ ನಡೆಯೋದಿಲ್ಲ. ಮೇಯ್ನ್ ಸ್ಟಾರ್ಟ್ ಆಗಿದ್ದು ಏನಕ್ಕೆ ಅಂತ ಹೇಳಿದ್ರೆ ಹಿರಿಯೂರಲ್ಲಿ ಏನು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಮಾಲ್ ಪ್ರಾಕ್ಟೀಸ್ ಆಗಿದೆ ಅಂತ ನ್ಯೂಸ್ ಬಂತು, ಅಲ್ಲಿಂದ ಕಂಪ್ಲೀಟಾಗಿ ಎಲ್ಲ ಚೇಂಜ್ ಆಯಿತು. ಅಲ್ಲಿ ತನಕ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದೇನು ಅಂತ ಹೇಳಿದ್ರೆ KCT ಮತ್ತು NEET ಕಂಬೈನ್ಡ್ ಕೌನ್ಸಿಲಿಂಗ್ ಇರುತ್ತೆ ಅಂತ. ಬಟ್ ಈಗ ಚೇಂಜ್ ಮಾಡಿದ್ದಾರೆ, ಏನು ಮಾಡೋದಕ್ಕಾಗಲ್ಲ. ನೆಕ್ಸ್ಟು ನಿಮಗೆ ಪ್ರೀ ರೌಂಡು ಅದಾದಮೇಲೆ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿ ಬೇಕಾದರೆ NEET ಸ್ಟೂಡೆಂಟ್ಸ್ಗೆ ಮೆಡಿಕಲ್ ಸೀಟ್ಸ್ನ ಆ್ಯಡ್ ಮಾಡ್ಬೋದು. ನಿಮ್ಮ ಕೌನ್ಸಿಲಿಂಗು ಜೂನ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಫಸ್ಟು ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪು, ಅದಾದಮೇಲೆ ನಿಮಗೆ ಮುಂಚೆ ಮಾರ್ಕ್ ರೌಂಡ್ ಅಂತ ಮಾಡ್ತಾಯಿದ್ರು. ಬಟ್ ಈ ವರ್ಷ ನೋಡೋದ ಮಾರ್ಕ್ ರೌಂಡ್ ಮಾಡ್ತಾರೆ ಅಥವಾ ಪ್ರೀ ರೌಂಡ್ ಡೈರೆಕ್ಟಾಗಿ ಹೋಗುತ್ತಾ ಅಂತ. ನೆಕ್ಸ್ಟ್ ಅದಾದಮೇಲೆ ನಿಮ್ಮ ಮೆಡಿಕಲ್ ಸ್ಟೂಡೆಂಟ್ಸ್ ಯಾರೆಲ್ಲ ಇರ್ತಾರೆ ಸೊ ಅವ್ರಿಗೆ ಜೂನ್ 21 NEET ಎಕ್ಸಾಮ್ ಇರೋದ್ರಿಂದ ಅದಾಗಿ ರಿಸಲ್ಟ್ ಬಂದಮೇಲೆ ಮೆಡಿಕಲ್ ಸೀಟ್ಸ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಬಿಡೋದು. ಅಲ್ಲಿ ತನಕ ನೀವು ಇಂಜಿನಿಯರಿಂಗ್ ಆಪ್ಷನ್ ಎಂಟ್ರಿ ಏನಾದರೂ ಮಾಡಬೇಕು ಅಂದರೆ ಮಾಡಿ, ಅಥವಾ ಬೇರೆ ಏನಾದರೂ ನೆಕ್ಸ್ಟು KA ಕಡೆಯಿಂದ ಅಪ್ಡೇಟ್ ಬರುತ್ತೆ, ಅದನ್ನು ಕರೆಕ್ಟಾಗಿ ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿಲಿ ಪಾರ್ಟಿಸಿಪೇಟ್ ಮಾಡಿ. ಅರ್ಥ ಆಯಿತು ಅಂತ ಅನ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.